ಸಾರಿ ಡಿಸ್ಟರ್ಬ್ ಮಾಡಿದೆ ಸಾರಿ ಆ್ಯಕ್ಚುಲಿ ಶೂಟಿಂಗ್ ಯಾ ಐಮ್ ಆ್ಯಕ್ಚುಲಿ ಇನ್ಸ್ಟಾ ಇನ್ಫ್ಲುಯೆನ್ಸರ್ ಈ ಥರ ಅಪರಿಚಿತರ ಚಿತ್ರ ತೆಗಿತೀನಿ. ಸೊ ನಿಮ್ಮ ಅಟೈರ್ ಆಮೇಲೆ ಫಿಟ್ನೆಸ್ ಇಸ್ ರಿಯಲಿ ಗುಡ್. ಸೊ ಹುಡುಗರ್ದು ಅಪ್ರೂಪ ನಾನು ತೆಗಿಯೋದು, ಸೊ ತೆಗಿಬೋದಾ ಅಂತ ಕೇಳೋಣ ಅಂತ ಬಂದೆ. ನಾನು ಯಾರು ಅಂತ ನಿಮಗೆ ಗೊತ್ತಾ ಮೊದಲನೇದಾಗಿ? ಅಷ್ಟು ಐಡಿಯಾ ಇಲ್ಲ, ಬಟ್ ಐ ಥಿಂಕ್ ಫೆಮಿಲಿಯರ್ ಫೇಸ್. ಐವ್ ಸೀನ್ ಯು ಸಮ್ ರೀಲ್ಸ್ ಐ ಗೆಸ್. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದೀರಾ ಅಂತ ಅನ್ನಿಸ್ತಿದೆ. ಆರ್ ಯು ಲೈಕ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್? ವಾಟ್ ಯು ಡು? ನೋ, ಐ ಆಮ್ ನಾಟ್ ಅ ಫಿಟ್ನೆಸ್ ಇನ್ಫ್ಲುಯೆನ್ಸರ್. ಓಕೆ, ನಾನು ಫಿಟ್ ಆಗಿದ್ದೀನಿ. ಸೊ ಐ ಫೀಲ್ಸ್ ಲೈಕ್ ಯು ಆರ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಒಂದು 2-3 ಫೋಟೋ ತೆಕ್ಕೋಬೋದಾ? ಡೆಫಿನೆಟ್ಲಿ. ಈ ಫಿಟ್ನೆಸ್ ಯಾಕೆ ಮೇಂಟೈನ್ ಮಾಡಿದ್ದೀರಾ? ಲೈಕ್ ವಾಟ್ ಯು ಆ್ಯಕ್ಚುಲಿ ಡೂ? ನಿಮ್ಮ ಹೆಸರು ತಿಳ್ಕೊಬೋದಾ? ಇಟ್ಸ್ ಕ್ವೈಟ್ ವಿಯರ್ಡ್. ನನಗೆ ಈ ಪ್ರಶ್ನೆ ಯಾರು ಕೇಳಿಲ್ಲ. ಓಕೆ, ಬಟ್ ಓಕೆ, ಇಂಟ್ರೆಸ್ಟಿಂಗ್. ನನ್ನ ಹೆಸರು ಕಿಶನ್ ಬಿಲಾಗಿ ಅಂತ. ಸೊ ಬೇಸಿಕ್ಲಿ ಐ ಆಮ್ ಅ ಡಾನ್ಸರ್ ಬೈ ಪ್ರೊಫೆಷನ್. ನಾನು ಆ್ಯಕ್ಟ್ ಕೂಡ ಮಾಡ್ತೀನಿ ಕನ್ನಡ ಸಿನಿಮಾಸಲ್ಲಿ. ಸೊ ಲಾಟ್ ಆಫ್ ಸ್ಟಫ್. ಈ ಫಿಟ್ನೆಸ್ನ ಯಾಕೆ ಮೇಂಟೈನ್ ಮಾಡ್ತೀನಿ ಅಂದರೆ ಐ ಜಸ್ಟ್ ಲೈಕ್ ಟು ಸ್ಟೇ ಹೆಲ್ದಿ ಆ್ಯಂಡ್ ಐ ಹ್ಯಾವ್ ಅ ವೆರಿ ಹೆಲ್ದಿ ಲೈಫ್ ಸ್ಟೈಲ್. ನಾನು ಮೋಸ್ಟ್ ಆಫ್ ದ ಟೈಮ್ಸ್ ದೇವಸ್ಥಾನದಲ್ಲೇ ಇರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ಗೂ ನನ್ನ ಪರ್ಸನಲ್ ಲೈಫ್ಗೂ ತುಂಬಾ ಐ ಮೀನ್ ಡಿಫ್ರೆನ್ಸ್ ಇದೆ. ಗೋ. ಲೈಟಿಂಗ್ ಮತ್ತೆ ಇದು ಹೋಗ್ಬೇಡಿ, ಕಾಂಪೋಸಿಷನ್ ನೋಡ್ಕೊಳ್ಳಿ. ಸಿನ್ಸ್ ಸ್ಮೈಲ್ ಬರಲಿ ಹಂಗೆ ಒಂದು ಚೆನ್ನಾಗಿದೆ ಇದು. ಅಷ್ಟೊಂದು ಬೇಡ, ಇಲ್ಲಿ ಸ್ವಲ್ಪ ಈ ಕಡೆ. ಪರ್ಫೆಕ್ಟ್. Oh, that's a lovely picture. ಬಾಡಿ ಮಾಡಿದ್ರೆ ಹುಡುಗರು ಜಾಸ್ತಿ ಬಂದು ಕೇಳ್ತಾರ ಬಾಡಿ ಹೆಂಗ್ ಮಾಡಿದ್ರಿ ಅಂತ, ಇಲ್ಲ ಹುಡುಗಿರು ಬಂದು ಇಂಪ್ರೆಸ್ ಆಗ್ತಾರ? ಆನ್ಸರ್ ಇಟ್ ಕರೆಕ್ಟ್ಲಿ. ಐ ಥಿಂಕ್ ನಾನ್ ಮೋಸ್ಟ್ಲಿ ಜಿಮ್ಮಿಗೆ ಹೋಗೋದು ಇಸ್ ಫಾರ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್. ನನಗೆ ತುಂಬಾನೇ ಸೆಲ್ಫ್ ಲೋ ಎಸ್ಟೀಮ್. ಓಕೆ, ಅಂದ್ರೆ ನನ್ನ ಸೆಲ್ಫ್ ಎಸ್ಟೀಮ್ ತುಂಬಾ ಲೋ. ಸೊ ಆ ಕಾನ್ಫಿಡೆನ್ಸ್ ಬರೋಕ್ಕೆ ನಾನು ಜಿಮ್ಮಿಗೆ ಹೋಗ್ಬೇಕು. ಆ್ಯಂಡ್ ಐ ಮೀನ್ ಮೈ 30s. ಓ ರಿಯಲಿ? ಡೋಂಟ್ ಲುಕ್ ಲೈಕ್ ಐ ಮೀನ್ ಮೈ 30s. ಬಟ್ ಎಷ್ಟು ಜನ ಹುಡುಗಿರು ಇಂಪ್ರೆಸ್ ಆಗಿದ್ದಾರೆ ಈ ಬಾಡಿ ನೋಡಿ? ಐ ಥಿಂಕ್ ಹುಡುಗಿರ್ನ ಇಂಪ್ರೆಸ್ ಮಾಡಕ್ಕೆ ಬಾಡಿ ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ. Okay. I think you have to be more charming. I Okay. think you need to know how to communicate. ಓಕೆ, And ಬಾಡಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಬಟ್ ನಿಮಗೆ ಒಬ್ಬನ ಜೊತೆಗೆ ಒಂದು ಇಮೋಷನ್ ಶೇರ್ ಮಾಡಬೇಕು ಅಥವಾ ಒಂದು ಫೀಲಿಂಗ್ ಶೇರ್ ಮಾಡಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಐ ಥಿಂಕ್ ಟು ಇಂಪ್ರೆಸ್ ಅ ಗರ್ಲ್, ಐ ಥಿಂಕ್ ಬೀಯಿಂಗ್ ಮೋರ್ ಚಾರ್ಮಿಂಗ್, ಬೀಯಿಂಗ್ ಮೋರ್ ಇಂಟೆಲಿಜೆಂಟ್, being more nice to the person, welcoming to the person, and talking to that person, I think is more important than having a body. ಬಟ್ ನಿಮ್ ಮೇಜರ್ ಅಚೀವ್ಮೆಂಟ್ ಬಂದು ರಿಯಾಲಿಟಿ ಶೋಸ್ ಅಲ್ಲಿ ತಾನೆ? Yes. ಆರ್ ಶುಡ್ ಐ ಸೇ ಹಾಫ್ ಆಫ್ ಇಟ್? Most of it. Most of it. Most of it. ಸೊ ಫಿಟ್ನೆಸ್ ಆರ್ ಬಾಡಿ ಹೇಗಿದೆ ಅದು ಮ್ಯಾಟರ್ ಆಗತ್ತಾ ಒಬ್ರು See, ಯಾರಾದ್ರೂ? mine is not a gym body. Like, ಓಕೆ, usually ಆಗಿ ಜಿಮ್ ಬಾಡಿ ಅಂದ್ರೆ of course I go to the gym. Okay. ಬಟ್ ನಾನು ತುಂಬಾ ಡಾನ್ಸ್ ಮಾಡ್ತೀನಿ. ಸೊ ಐ ಶೆಡ್ ಅ ಲಾಟ್. ವೆನ್ ನಾನ್ ಡಾನ್ಸ್ ಮಾಡ್ಬೇಕಾದ್ರೆ ಯು ನೀಡ್ ಟು ಲಿಫ್ಟ್ ಅ ಲಾಟ್ ಆಫ್ ಪೀಪಲ್. ವಿ ಡೂ ಲಿಫ್ಟ್ ಅಂಡ್ ಟ್ರಿಕ್ಸ್. ಸೊ ನಮ್ ಕೋರ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ದಿಸ್ ಎ ಡಿಫ್ರೆನ್ಸ್. ಆ ಬಾಡಿ ಮೇಕಿಂಗ್ ಎ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಅ ರನ್ನರ್ಸ್ ಬಾಡಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅ ಸ್ವಿಮ್ಮರ್ಸ್ ಬಾಡಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಕೆಲವರಿಗೆ ಅನ್ಸಲ್ಲ, ಬಟ್ ನನಗೆ ತುಂಬಾ ಪರ್ಸನಲ್ ಆಗಿ ಅನ್ಸುತ್ತೆ ದಟ್ ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್ ವೆನ್ ಯು ಆರ್ ಇನ್ ಫ್ರಂಟ್ ಆಫ್ ಸಂಬಡಿ ಅಂತ. ಗ್ರೇಟ್ಫುಲ್ ದಟ್ ಯು ಹ್ಯಾವ್ ಆಕ್ಚುಲಿ ಮೆಟ್. ಈ ತರ ನಾನು ಒಬ್ಬರ ಜೊತೆ ಕೆಲಸ ಮಾಡಿದ್ದೀನಿ, ನಂಗೆ ಸಖತ್ ಖುಷಿ ಆಯ್ತು ಅನ್ನೋದು ಯಾರು? ಸಿ, ಐ ಆಮ್ ಅ ವೆರಿ 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 ಬಿಗ್ ಫ್ಯಾನ್ ಆಫ್ ಶಾರುಖ್ ಖಾನ್. ಶಾರುಖ್ ಖಾನ್ ಅಂದ್ರೆ ಪ್ರಾಣ. ಓಕೆ, ಸೊ ಅವ್ರ ಜೊತೆಗೆ ವೆನ್ ಐ ಪರ್ಫಾರ್ಮ್ ಅಂದ್ರೆ ಐ ಯೂಸ್ ಟು ಬಿ ಅ ಬ್ಯಾಕ್ ಗ್ರೌಂಡ್ ಡಾನ್ಸರ್. Okay. ಸೊ ಅವಾರ್ಡ್ಸ್ ಅಲ್ಲೆಲ್ಲ ರಿಹರ್ಸಲ್ ಬಂದಾಗ ಐ ಯೂಸ್ ಟು ಬಿ ರಿಯಲಿ ಓವರ್ವೆಲ್ಡ್. ಯಾ, ಐ ಥಿಂಕ್ ದಟ್ ಈಸ್ ಲೈಕ್ ಒನ್ ಮೇಜರ್ ಥಿಂಗ್. ಬಟ್ ನಾನು ಅವ್ರ ಜೊತೆ ವರ್ಕ್ ಮಾಡಿಲ್ಲ. ಐ ಓನ್ಲಿ ಡಾನ್ಸ್ ಬಿಹೈಂಡ್. ಓಕೆ, ಬಟ್ ಯು ಹ್ಯಾವ್ ಶೇರ್ಡ್ ಸ್ಟೇಜ್ ವಿತ್ ಶಾರುಖ್ ಖಾನ್. Oh, lot of shows. That's a memory I can't forget in my life. I think it's an aura that you build. Like now Shahrukh Khan andaga ಒಂದು aura. And he only wears black, but he looks handsome. He's chiseled. And even at the age of 60, girls still like him because he's so charming. It's not because of his body. So I think being charming is more important. ಯು ಥಿಂಕ್ ಎಲ್ಲೋ ಒಂದ್ ಕಡೆ ಅವರಿಂದ ಸ್ವಲ್ಪ ನೀವು ಮೋಟಿವೇಟ್ ಆಗಿದ್ದೀರಾ? ಲೈಕ್ ಸ್ವಲ್ಪ ಅಲ್ಲ, ತುಂಬಾ. I love Shahrukh Khan. ಬಿಕಾಸ್ ಹೇರ್ ಸ್ಟೈಲ್ ಆರ್ ಬಾಡಿ ವೈಸ್ ಏನಾದ್ರು ಸ್ವಲ್ಪ Not body wise, but I think subconsciously I do copy him sometimes.
ಒಂದು ಶಾರುಖ್ ಖಾನ್ ಪೋಸ್ಟ್ ಕೊಟ್ಬಿಡಿ ನೋಡೋಣ. ಬ್ರೋ ಫೋಟೋಸ್ ಇಷ್ಟ ಆಯ್ತಾ? ನಾನು ಬೇರ್ ಚೆಸ್ಟ್ ಮಾಡಲ್ಲ ಅಂತಿದ್ದೆ, ಆದ್ರೂ ಬೇರ್ ಚೆಸ್ಟ್ ಫೋಟೋಸ್ ತೆಗ್ಸಿದ್ದೀರಾ. ಸೊ ಯಾ, ಇಟ್ ವಾಸ್ ಅ ನೈಸ್ ಶೋ. ಓಕೆ, ಸೊ ನಿಮ್ದು ಅಪ್ಕಮಿಂಗ್ ಮೇಜರ್ ಪ್ರಾಜೆಕ್ಟ್ ಆರ್ ಮೇಜರ್ ಈವೆಂಟ್ ಇನ್ ಲೈಫ್? ಗೊತ್ತೋ ಗೊತ್ತಿಲ್ದೆಯೋ ನನ್ ಬರೋ ರೋಲ್ಸ್ ಎಲ್ಲ ನೆಗೆಟಿವ್ ರೋಲ್ಸ್. ಸೊ ಐ ಆಮ್ ಆಲ್ವೇಸ್ ದ ವಿಲನ್ ಇನ್ ಎವ್ರಿ ಮೂವಿ ದಟ್ ಐ ಆಮ್ ಆಕ್ಚುಲಿ ವರ್ಕಿಂಗ್ ಆನ್. ಓಕೆ, ಗತ ವೈಭವ ಅಂತ ಮಾಡಿದ್ದೀನಿ, ಅದ್ರಲ್ಲೂ ನೆಗೆಟಿವ್ ರೋಲು. ಸೀರಿಯಲ್ ಮಾಡಿದೆ, ಅದ್ರಲ್ಲೂ ನೆಗೆಟಿವ್ ರೋಲು. ಇವಾಗ ನನ್ನ ನೆಕ್ಸ್ಟ್ ಮೂವಿ ಬರ್ತಿದೆ ಕಲ್ಟು, ಅದ್ರಲ್ಲೂ ಐ ಆಮ್ ದ ನೆಗೆಟಿವ್ ಲೀಡ್. ಸೊ ಐ ಡೋಂಟ್ ನೋ ವೈ ದಿಸ್ ಫೇಸ್ ಇಸ್ ಗೆಟಿಂಗ್ ನೆಗೆಟಿವ್ ರೋಲ್ಸ್, ಬಟ್ ಮೇ ಬಿ ಇಟ್ಸ್ ವರ್ಕಿಂಗ್ ಫಾರ್ ದ ಆಡಿಯನ್ಸ್, ಗೊತ್ತಿಲ್ಲ. ಬಟ್ ಯಾ, ನನ್ಗೆ ಐ ಲೈಕ್ ಟು ಬಿ ಲೈಕ್ ಇನ್ ಅರ್ಜುನ್ ರೆಡ್ಡಿ ಕೈಂಡ್ ಆಫ್ ಡೀಪ್ ಲವ್ ಸ್ಟೋರಿ ಮಾಡಕ್ ತುಂಬಾನೇ ಇಷ್ಟ. ಓಕೆ, ಬಟ್ ಐ ಆಮ್ ಶೋರ್ ಐ ರೀಚ್ ದಿಸ್. ಎನಿ ಕ್ಯಾರೆಕ್ಟರ್ ಇಸ್ ಗುಡ್ ಬಿಕಾಸ್ ವರ್ಕ್ ಇಸ್ ವರ್ಕ್, ಕೆಲ್ಸಕ್ಕಿಲ್ಲ ಅನ್ಬಾರ್ದು. ಹೀರೋ ಆಗಿ ನಾನು ಮಾಡಬೇಕು ಅಂತ ಖಂಡಿತ ಆಸೆ ಇದೆ. ಬಟ್ ಐ ಫೀಲ್ ನಾವಿರೋ ಜನರೇಷನ್ ಅಲ್ಲಿ ಐ ಥಿಂಕ್ ಅ ಮೂವಿ ಕಮ್ಸ್ ಟುಗೆದರ್ ವೆನ್ ಎವ್ರಿಬಡಿ ಈಸ್ ಟುಗೆದರ್ ಅಂಡ್ ನಾಟ್ ಲೈಕ್ ದ ಓಲ್ಡ್ ಸ್ಕೂಲ್ ಕಾನ್ಸೆಪ್ಟ್ ವೇರ್ ದ ಹೀರೋ ಇಸ್ ದ ಹೀರೋ ಅಂತ. ಬಟ್ ಐ ಆಮ್ ಶೋರ್ ಸಮ್ ಡೇ ಐ ವಿಲ್ ಡೂ ಅ ಮೂವಿ ದೇರ್ ಐ ಆಮ್ ದ ಲೀಡ್. ನಮ್ನ ಮರೆಯಲ್ಲ ಅಲ್ಲ? ಖಂಡಿತ ಇದೆ. ಥ್ಯಾಂಕ್ಸ್ ಫಾರ್ ಯರ್ ಟೈಮ್ ಬ್ರೋ. ಥ್ಯಾಂಕ್ ಯು ಸೊ ಮಚ್.